ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ಸ್ನೇಹಿತರೆ, ಬೇರೆಯವ್ರಿಗೋಸ್ಕರ ಮಾಡೋದು ಲೋಕಾಸಕ್ತಿ, ನಮಗೋಸ್ಕರ ಮಾಡೋದು ಸ್ವಹಿತಾಸಕ್ತಿ. ಇದ್ರ ನಡುವೆ ನಾವು ನಾವಾಗಿರ್ಬೇಕು. ಹೇಗೆ ಅದನ್ನ ಹಾಗೇ ಚರ್ಚೆ ಮಾಡೋಣ. ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಸ್ನೇಹಿತರೆ, ಈಗ ಒಂದು ಹಣದ ಕಂತ ಇಟ್ಕೊಂಡು ನೋಡ್ತಾ ಕೂತ್ಕೊಳ್ಳಿ. ಅದು ನಂದು ಅನ್ನೋ ಸಂತೋಷ ಸ್ವಲ್ಪ ಹೊತ್ತಿರುತ್ತೆ. ಅದಾದ್ಮೇಲೆ ಇಲ್ಲಿಂದಲೇ ಕತೆ. ಇದರಲ್ಲಿ ಕೋಟಾ ನೋಟ್ ಇದ್ರೆ ಅನ್ನೋ ಸಣ್ಣ ಅನುಮಾನ. ಇದ್ರ ನಡುವೆ ಇದು ಖರ್ಚಾಗಿ ಹೋದ್ರೆ ಅನ್ನೋ ಯೋಚನೆ. ತದನಂತರ ಇದನ್ನೇ ಬಂಡವಾಳ ಮಾಡಿಕೊಂಡು ಇನ್ನೂ ಏನೇನು ಮಾಡಬಹುದು ಅನ್ನೋ ದೂರಾಲೋಚನೆ. ಅದಾದ ನಂತರ ಇಷ್ಟು ದುಡ್ಡಿದೆ ಅಂತ ಯಾರಾದರೂ ಸಾಲ ಕೇಳಿದ್ರೆ ಏನಪ್ಪ ಗತಿ, ಅವ್ರಿಗೆ ಹೇಗೆ ಸುಳ್ಳು ಹೇಳೋದು ಅನ್ನೋ ದುರಾಲೋಚನೆ. ಅದೆಲ್ಲ ಬಿಟ್ಟು ಅದೇ ಕಂತೆ ಹಣದಲ್ಲಿ ಸ್ವಲ್ಪ ತೆಗೆದು ಒಂದಿಷ್ಟು ಜನಕ್ಕೆ ಊಟ ಕೊಡಿಸಿ ಸಹಾಯ ಮಾಡಿದ್ರೆ ಆಗ ಆತ್ಮತೃಪ್ತಿ. ಏನಂತೀರಿ? ಸ್ನೇಹಿತರೆ, ನಮ್ಮ ಪೂರ್ವಿಕರು ಮಾಡ್ತಾ ಇದ್ದ ಕೆಲಸ ಅದೆಷ್ಟೋ ಸತಿ ನಾನು ನೀವು ಕೂಡ ಮಾಡ್ತೀವಿ. ಒಮ್ಮೆ ನಿಮ್ಮ ಪೂರ್ವಿಕರು ಮಾತಾಡ್ತಾ ಇದ್ದ ವಿಚಾರ ಕೇಳಿಸ್ಕೊಳ್ಳಿ. ಅವ್ರ ತೋಟದಲ್ಲೋ ಹಿತ್ತಲಲ್ಲೋ ಅವನೀಯ ಸಂಬಂಧ ಇಟ್ಕೊಂಡಿದ್ರು. ಅದು ಹೇಗೆ ಅಂದರೆ, ಮಲ್ಲಿಗೆ ಗಿಡದ ಬಳಿ ಹೋಗಿ, ಏನೇ ಮಲ್ಲಿ ಅದೇನು ಅರಳುಬಿಟ್ಟಿದ್ದೀಯಾ ಶಿವನ ಪೂಜೆಗೆ ಅಂತ ಅದೆಷ್ಟು ಉತ್ಸಾಹದಿಂದ ಕಾಯ್ತಾ ಇದ್ದೀಯಾ ನೋಡು. ಹಾಗೆ ಬಾಳೆ ಗಿಡದ ಹತ್ರ ಹೋಗಿ, ಬಾಗದೆ ಅದು ಹೇಗೆ ಬೆಳೆದಿದ್ದೀಯೇ ಅನ್ನೋರು. ತುಳಸಿ ಹತ್ರ ಹೋಗಿ, ಯಾರೋ ಗಿಂಟ್ಬಿಟ್ಟಿದ್ದಾರಲ್ಲೇ ನಿನ್ನ ಅನ್ನೋರು. ಹಸು ಎಮ್ಮೆ ಕುರಿ ಮೇಕೆಗಳಿಗಂತೂ ಹೆಸರಿಟ್ಟು ಕೂಗಿದ್ರೆ ಓಡೋಡು ಪಕ್ಕದಲ್ಲಿ ಬಂದು ನಿಲ್ತಾ ಇದ್ದಿತ್ತು. ನಿಮ್ಮನೇಲೇ ಇರೋ ನಾಯಿ ನೀವು ಹೇಳೋ ಮಾತನ್ನ ಹೇಗೆ ಕೇಳುತ್ತಲ್ವಾ? ನಿಮ್ಮ ಮನೆಗೆ ಯಾರಾದರೂ ಅಪರಿಚಿತರು ಬಂದಾಗ ಅದು ಮಾಡೋ ಕಿರಿಕಿರಿನ ನೋಡೇ ಇರ್ತೀರ. ಅದಕ್ಕೆ ಆ ಸಂಯಮ ಇದೆ. ಅದ್ಯಾಕೆ ನಮಗಿಲ್ಲ? ವಿದ್ಯೆ ಬುದ್ಧಿ ಟೆಕ್ನಾಲಜಿ ಎಲ್ಲ ಇದ್ರೂ ಭಾವನೆ ಬಾಂಧವ್ಯಕ್ಕೆ ಬೆಲೆ ಅದು ಬೇರೆನೇ ರೀ. ಅಲ್ಲ, ಜನಜಾಗೃತಿ ಅಂದರೆ ಏನು ಹೇಳಿ? ಎಚ್ಚೆತ್ಕೊಳ್ಳೋದು. ಇತ್ತೀಚೆಗಂತೂ ಆರೋಗ್ಯದ ಬಗ್ಗೆ ಜನ ಸಿಕ್ಕಾಬಟ್ಟೆ ಎಚ್ಚೆತ್ಕೊಂಡಿದ್ದಾರೆ. ಯಾಕಾದ್ರೂ ಸಣ್ಣ ಇದೆಯಾ ಅಂತ ಕೇಳಿದ್ರೆ ಸಾಕು, ಮಾರನೇ ದಿನನೇ ಶುಗರ್ ಟೆಸ್ಟು. ಸಣ್ಣ ಸೊಂಟ ನೋವಿಗೆ ಸೊಯಾಟಿಕನ ಅನ್ನೋ ಚಿಂತೆ. ಬೆವರಿದ್ರೆ ECG, ಮೈ ಬೆಚ್ಚಗಾದ್ರೆ H1N1 ಟೆಸ್ಟು. ಕಾಳಜಿ ಇರಬೇಕು ಕಣ್ರಿ, ಆದರೆ ಕಾಳಜಿನೇ ಒಂದು ವೀಕ್ನೆಸ್ ಆಗಬಾರ್ದು. ಇದ್ರ ನಡುವೆ ಸ್ಲಿಮ್ ಆಗಬೇಕು ಅಂತ ಜಿದ್ದಿಗೆ ಬಿದ್ದು ವಾಕಿಂಗ್ ಮಾಡ್ತಾ ಇರೋರನ್ನ ನೋಡೇ ಇರ್ತೀರ. ಅಬ್ಬಬ್ಬಾ, ಮುಂಜಾನೆ ಮತ್ತು ಸಂಜೆ ವಾಕಿಂಗ್ ಸಂತೆ. ಅದ್ಯಾವತ್ತು ನ್ಯೂಸಲ್ಲಿ ಬರುತ್ತೋ ಗೊತ್ತಿಲ್ಲ. ಪಾರ್ಕ್ನಲ್ಲಿ ನಡೆದಾಡ್ತಿರೋರಲ್ಲಿ ಟ್ರಾಫಿಕ್ ಜಾಮ್. ಕೈ ಬೀಸಿ ನಡೆದ್ರೆ ಹಿಂದೆ ಮುಂದಿರೋರು ಯಾರೋ ಒಬ್ಬರಿಗೆ ಪೆಟ್ಟು ಗ್ಯಾರಂಟಿ. ಇದರ ನಡುವೆ ಆರೋಗ್ಯ ಸ್ಲಿಮ್ ಆಗೋದಿಕ್ಕೆ ಅಂತ ವಾಕಿಂಗ್ ಮಾಡೋರ್ದು ಕೇವಲ ಅನಾರೋಗ್ಯದ್ದೇ ಚರ್ಚೆ. ಪಾರ್ಕ್ನಲ್ಲಿ ಪ್ರೇಮಿಗಳ ಪರದಾಟ ರೀ. ಚಿಂತೆಯಲ್ಲಿ ವಾಕಿಂಗ್ ಮಾಡಿದ್ರೆ ಚಿತೆಗೆ ಸೇರೋದು ಗ್ಯಾರಂಟಿ. ನಗನಗ್ತಾ ವಾಕಿಂಗ್ ಮಾಡ್ತಾ ಇರಬೇಕು. ಅದಕ್ಕೆ ನಮ್ಮ ಮಾಸ್ಟರ್ ಹಿರಣ್ಣಯ್ಯ ಅವ್ರು ಹೇಳ್ತಾ ಇದ್ರು, ಆನಾಕ್ರು, ಮಲ್ಲಿಕಾರ್ಜುನ್ ಮನ್ಸೂರು, ನಾಡಿಗ ಕೃಷ್ಣರಾಯರು, TP ಕೈಲಾಸಮ್ಮು, ಸಹಸ್ರಮುಖಿ ರಾಮರಾಯರು ಇವರೆಲ್ಲ ಸೇರಿ ಮಾಡ್ತಾ ಇದ್ದ ವಾಕಿಂಗ್ ಹೇಗಿತ್ತು ಗೊತ್ತಾ? ಅವ್ರು ಹೇಳಿದ ವಿವರಣೆ ಹೇಳ್ತೀನಿ ಕೇಳಿ. ಕೈಲಾಸಮ್ಮು, ಆನಾಕ್ರು, ಮಾನ್ಸೂರು, ನಾಡೇಗರು, ಸಹಸ್ರಮುಖ ರಾಮರಾಯರು ಪ್ರತಿದಿನ ಸಂಜೆ 4:30ಕ್ಕೆ ರಾಮಕೃಷ್ಣ ಚೌಕ ಬಳಿ ಸೇರ್ಕೊಳ್ತಾ ಇದ್ರಂತೆ. ಲೇಟಾಗಿ ಬಂದವ್ರಿಗೆ ಕಾಲಿಳಿತ ಒಂದು ವಾಕಿಂಗು ಶುರು. ರಾಮಕೃಷ್ಣ ಚೌಕದಿಂದ ಹೊರಟು ಸೂಪರ್ ಟಾಕೀಸ್ ಹತ್ರ ಬಂದು ಬಲಕ್ಕೆ ತಿರುಗಿ ಕೃಷ್ಣ ಭವನ ಬಳಿ ಕಾಫಿ ಸವಿತಾ ಇದ್ರು. ಅದಾದ ಮೇಲೆ ಹೊರಗೆ ಬಂದರೆ ಫುಟ್ಪಾತ್ನಲ್ಲಿ ಪುಸ್ತಕಗಳ ಮಾರಾಟ ನಡೀತಾ ಇರ್ತಿತ್ತು. ಅದೋ ಅಶ್ಲೀಲ ಪುಸ್ತಕಗಳು ಅದರಲ್ಲಿ ಇರ್ತಾ ಇದ್ವು. ಅದನ್ನು ನೋಡೋರು, ಏನಿದು ಲಂಚ ಕೇಳಿದ ಮಂಚ, ಗಿಳಿ ಕಚ್ಚಿದ ಹಣ್ಣು, ಇದೆಲ್ಲ ಅಶ್ಲೀಲ ಸಾಹಿತ್ಯದ ಪುಸ್ತಕಗಳು. ಅದನ್ನು ಇವ್ರುಗಳೆಲ್ಲ ಸೇರಿ ಸ್ವಲ್ಪ ಹಣ ಹಾಕಿ ಪರ್ಚೇಸ್ ಮಾಡ್ಕೊಳ್ಳೋರಂತೆ. ಪರ್ಚೇಸ್ ಮಾಡಿಕೊಂಡು ಏನು ಮಾಡ್ತಾ ಇದ್ರು ಅನ್ನೋ ಕುತೂಹಲನ ಹೇಳ್ತೀನಿ ಕೇಳಿ. ಹಾಗೆ ಸೀದಾ ಸದಾಶಿವನಗರ ಪಾರ್ಕ್ ಹತ್ರ ಬಂದು ಒಂದು ಮೂಲೆಯಲ್ಲಿ ಅದನ್ನು ಬೆಂಕಿಗೆ ಹಾಕಿ ಸುಡ್ತಾ ಇದ್ರಂತೆ. ಅದಾದ ಮೇಲೆ ಇಂಥ ಪುಸ್ತಕಗಳ ಮಾರಾಟ ಮಾಡಬೇಡ ಅಂತ ಪುಸ್ತಕ ಮಾರ್ತಿದ್ದವನ್ನ ಪರಿವರ್ತನೆ ಮಾಡಿ ತಿಳಿ ಹೇಳ್ತಾ ಇದ್ರಂತೆ ಸರಸ್ವತಿ ಪುತ್ರರು. ಅದೆಂತಹ ಸೌಜನ್ಯ.
ಹೌದು ಸ್ನೇಹಿತರೆ, ನಮ್ಮ ಕೈಲಾದ ಒಳ್ಳೆಯದನ್ನ ನಾವು ಮಾಡಬೇಕು. ಅಷ್ಟಲ್ಲದೆ ಹೇಳಿದ್ದಾರ ನಮ್ಮ ಡಿ ವಿ ಜಿಯವರು, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನ್ ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೂಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು, ಲೆಕ್ಕವಿರಿಸಿಲ್ಲ ಜಗತನಾದಿ ಬಂಧುಗಳ, ದಕ್ಕುವುದೇ ದಸ ನಿನಗೆ ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗು ಬಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಫಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಅದಕ್ಕೆ ಅವ್ರು ಹೇಳ್ತಾರೆ, ಫುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ. ಇದು ಬಹಳ ಇಂಪಾರ್ಟೆಂಟು. ಆಮೇಲೆ ಏನು ಹೇಳ್ತಾರೆ ಗೊತ್ತಾ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗುತ್ತ ಬಾಳುವ ವರಮೀಗೆ ಬೇಡಿಕೊಳ್ಳೋ ಮಂಕುತಿಮ್ಮ. ಎಷ್ಟು ಅದ್ಭುತವಾಗಿದೆ ರೀ ಈ ಸಾಲುಗಳು. ಅದಕ್ಕೆ ಹೇಳೋದು, ಕವಿಗಳು, ನಮ್ಮ ಕವಿಯತ್ರಿಗಳು, ಸಾಹಿತಿಗಳು ಎಷ್ಟು ನಮ್ಮನ್ನು ಪರಿವರ್ತನೆ ಮಾಡಬೇಕು, ನಮ್ಮ ಜೀವನದಲ್ಲಿ ನಾವು ಬದಲಾಗಬೇಕು, ಈ ರೀತಿ ಇರಬೇಕು, ಈ ರೀತಿ ಇರಬಾರ್ದು ಅನ್ನೋದನ್ನು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಅದಕ್ಕೆ ಹೇಳೋದು, ಪುಸ್ತಕಗಳನ್ನು ಓದಬೇಕು, ಕೆಲವೊಂದು ವಿಚಾರಗಳನ್ನು ಕೇಳಬೇಕು ಅಂತ. ಏನಂತೀರಿ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ. ನೋಡ್ತಾ ಇರಿ ಪರಿವಾರ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರ.